ಯಾರು ನೋಡಿದ್ರು ಮೊಬೈಲು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಸ್ಥಿತಿ ಹೇಗಿದೆ ಅಂತ. ಮೊಬೈಲ್ ಒಂದಿದ್ರೆ ಸಾಕು, ಊಟ ಬೇಡ, ನಿದ್ರೆ ಬೇಡ. ಎಲ್ಲ ರೀತಿಯ ಸೈಬರ್ ಕ್ರೈಮ್, ತಪ್ಪು ಕನೆಕ್ಷನ್ಸ್, ಸಂಬಂಧಗಳು ಬೆಳೀತಾ ಇರೋದು ಇದರಿಂದ. ಮೊಬೈಲ್ ಕಿತ್ಕೊಳ್ಳೋದು ಹೋದ್ರೆ ಏನಿತ್ತು? ಭಾರತವನ್ನು ಮುನ್ನಡೆಸುವವರು ಎಲ್ಲಿದ್ದಾರೆ ಅಂತ ಹುಡುಕುವಂತ ಇಲ್ಲಿ ಬಂದ್ವಿ. ಇಲ್ಲೊಂದು ಸ್ಕೂಲ್ ಇದೆ, ಹೋಗಿ ಸರ್ ಅಲ್ಲಿ ಒಂದು ಸ್ವಲ್ಪ ಹೇಳಿ, ಅಲ್ಲಿ ಅವರು ಮುಂದುವರಿಸ್ಬೋದು ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಸ್ಕೂಲ್ ಬಂದಿದೆ. ಇಂದಿನ ಮಕ್ಕಳೇ ಯಾರು? ಅದಕ್ಕೆ ನೀವೇ ಅಂತ ನಾವು ಹೇಳಕ್ಕೆ ಬಂದಿರೋದು. ಇದನ್ನು ಕೇಳ್ಕೊಂಡು ಹಂಗೆ ಹೋಗೋದ, ಮುಂದೆ ಏನಾರು ನಾವು ಕೈಯಿಂದ ಕೆಲಸ ಮಾಡೋದ. ಹುಡುಗ ಬಂದ ಗೊತ್ತಾ ಮುಂದಕ್ಕೆ? ಹಂಗೆ ಯಾರು ಮುಂದೆ ಬರ್ಬೇಕಂತಿದ್ರೆ ಕೈ ಎತ್ತಿ. ಮರ ಈಗ ಬಿಡಿಸ್ತೀವಿ, ಈಗ ಮಳೆ ಬರ್ತಾ ಇಲ್ಲ, ಬರ್ಸೋಣ ಬೇಕಾದ್ರೆ. ಕೈ ಇಳಿಸಿ. ಈಗ ಇಲ್ಲಿ ಬಂದು ಯಾರು ಹೇಳ್ತೀರಿ ಹೇಳಿ? ಒಬ್ರು ಬಂದು ಕೈ ಎತ್ತದ ಬೇಡಾಗ ಬಂದು ಹೇಳಿ. ಒಬ್ರು ಹುಡುಗನ ಥರ ಮುಂದೆ ಯಾರು ಬರ್ತೀರಂತ ಕೈ ಎತ್ತಿ ಅಂದೆ. ಇವಾಗ ಮುಂದೆ ಬಂದು ಹೇಳ್ಬೇಕು, ಈಗ ಅಷ್ಟೇ ಸಾಕು, ಮಾಡೋದು ಬೇಡ. ಮರ ಎತ್ತಕ್ಕೆ ಏನು ಕೆಲಸ ಕೊಡೋದ? ಏನು ಅನ್ನಿಸ್ತು ಅಂತ ಹೇಳ್ತೀರ? ಅದರಿಂದ ಏನು ಕಲ್ತ್ರಿ? ಯಾಕಮ್ಮ ನಗ್ತಾ ಇದ್ದೀರ? ಯಾಕೆ ನಾಚಿಕೆ ಆಗ್ತಾ ಇದೆ? ಏನು ಕಲ್ತ್ರಿ ಆ ವಿಡಿಯೋದಿಂದ? ಏನು ಕಲಿಬಹುದು? ಏನು ಅರ್ಥ ಆಯ್ತು ನಿಮಗೆ ಆ ವಿಡಿಯೋದಿಂದ? ಎಷ್ಟು ಗಂಟೆ ಬಿಸಿ ಊಟ ಮಾಡೋದು ಗೊತ್ತಾ? ಎಷ್ಟು ಗಂಟೆ ಬಿಸಿ ಊಟ? ಲೇಟ್ ಆಗುತ್ತೆ ನಿಮಗೆ ಬಿಸಿ ಊಟ. ಅಷ್ಟೊಳಗೆ ಬೇಗ ಮಾತಾಡಿ ಮುಗಿಸ್ಬೇಕು ನೀವು. ನಾವು ಹಿಂಗೆ ಕಾಯ್ತಾ ಕೂತ್ಕೊಂಡ್ರೆ ಸ್ಮೈಲ್ ಕೊಟ್ಕೊಂಡು ಕುಂತ್ರೆ ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಇರಲಿ, ಕೇಳಿಸ್ಕೊಳ್ಳಿ. ನಾವೆಲ್ಲರೂ ಸೇರಿ ದೇಶದಲ್ಲಿ ಇವೆಲ್ಲವೂ ನಮಗೆ ಅಡ್ಡ ಮರ ಬಿದ್ದಿದೆಯಲ್ಲ, ಹಂಗೆ ದುಶ್ಚಟಗಳು ಅಡ್ಡ ಮಾಡ್ತಾ ಇದೆಯಲ್ಲ, ಅದನ್ನು ಹೊರಗೆ ಹಾಕಬೇಕು ಅಂತ ಅದಕ್ಕೆ ವಿಡಿಯೋ ತೋರಿಸಿದ್ದೀವಿ. ನಾವೆಲ್ಲರೂ ಸೇರ್ಕೋಬೇಕು. ಒಬ್ಬರಿಂದ ಆಗುತ್ತಾ? ಒಬ್ಬರಿಂದ ಅಲ್ಲ, ಎಲ್ಲರೂ ಸೇರ್ಕೊಂಡು ನಾವು ತಿಂತಾ ಇರೋಕ್ಕೆ ಆ ಕಂಪನಿಗಳು ಬೆಳೀತಾ ಇರೋದು. ಅದಕ್ಕೆ ನಾವು ದುಶ್ಚಟಕ್ಕೆ ಬಲಿಯಾಗಿ ನಾವು ಕೂಡ ದೇಶನ ಹಾಳು ಮಾಡ್ಕೋತಾ ಇರೋದು. ಇದು ಷಡ್ಯಂತ್ರ ನಡೆದಿದೆ. ನಿಮಗೆ ಗೊತ್ತಿಲ್ಲ ಪಾಪ ಇದು ಹೆಂಗೆ ನಡೆದಿದೆ ಅಂತ. ಚೈನಾ ಅಂತ ದೇಶ ಇದೆ, ಗೊತ್ತಿಲ್ಲ? ಚೀನಾ ದೇಶ. ಅದು ನಮಗೆ ಕಾಂಪಿಟೇಷನ್ ಬರಬಾರ್ದು, ಬೆಳಿಬಾರ್ದು ಅಂತ ನಮಗೆ ಷಡ್ಯಂತ್ರ ನಡೆದಿದೆ. ಡ್ರಗ್ಸ್ ತುಂಬ ವಿಷಯಗಳು ಇದ್ದಾವೆ. ಅದು ಪಂಜಾಬ್ ಅಂತ ಒಂದು ರಾಜ್ಯ ಇದೆ, ಗೊತ್ತಾ ನಿಮಗೆ? ನಮ್ಮ ದೇಶದಲ್ಲಿ ಅಲ್ಲಿ ತುಂಬ ಇದರ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಮನೆಗೂ ಡ್ರಗ್ಸ್ ಅಡಿಕ್ಷನ್, ಸಾರಾಯಿ ಕೊಡೋದು ಬಿಡ್ತಾವ್ರೆ ವಯಸ್ಸಿಗೆ ಬಂದಂಥ ಯುವಕರು. ನಾವೇ ದುಡಿಯೋಕೆ ಬುದ್ಧಿ ಶಕ್ತಿ ಎಲ್ಲ ಇರುವಂಥ ಮನುಷ್ಯರು ಹಿಂಗೆ ಮಾಡ್ಕೊಂಡು ಬಿದ್ದುಬಿಟ್ರೆ ದುಡಿಯೋರು ಯಾರು? ಮನೆಗಾಗಲಿ, ಸಮಾಜಕ್ಕಾಗಲಿ, ದೇಶಕ್ಕಾಗಿ. ಇಂಥದ್ದೆಲ್ಲದಕ್ಕೆ ಅಡಿಕ್ಷನ್ಗೆ ಸ್ಟಾರ್ಟ್ ಆತಂದರೆ ನಾವು ಕಟ್ಟುವಂಥವ್ರು ನಾವೇ ನಾಶ ಮಾಡ್ತೀವಿ ದೇಶನ. ದೇಶ ಅಂದರೆ ಯಾರು? ನಾವೇ ಅಲ್ವಾ? ಏನು ಬಿಲ್ಡಿಂಗು ಈಗ ಮಾಡ್ಕೊಂಬಿಟ್ಟು ಗ್ರೌಂಡ್ ಹಾಕೊಂಡಿದ್ವಿ, ರೋಡ್ ಹಾಕೊಂಡಿದ್ವಿ ಅಂತ ಇದೆ ಅಲ್ಲ. ನಾವು ದೇಶ ಅಂದರೆ ದೇಶದ ಸಂಪತ್ತು. ನಾವೇ ಏನು ಮಾಡಬೇಕಾದ್ರು ಕಾರಣಕರ್ತರು, ಭಾವಿ ಶಿಲ್ಪಿಗಳು. ನಾವೇ ಭವಿಷ್ಯದ ಶಿಲ್ಪಿಗಳು. ಅದಕ್ಕೋಸ್ಕರ ಈ ಸೆಷನ್ ಮೂಲಕ ನಾವೊಂದು ಪ್ರೇರಣೆ ತಗೊಂಡೇ ಹೋಗೋಣ. ಜೀವನದಲ್ಲಿ ಆ ರೀತಿ ನಡೆಯೋಣ. ಜೀವನದ ಪರೀಕ್ಷೆಗೆ ಪಾಸ್ ಆಗೋಣ. ಈ ಪರೀಕ್ಷೆ ದೊಡ್ಡದಲ್ಲ. ನಿಮಗೆ ಜೀವನದ ಪರೀಕ್ಷೆ ಪಾಸ್ ಆಗಬೇಕಂದ್ರೆ ಕೆಟ್ಟ ಸಂಘ, ಕೆಟ್ಟ ಚಟಗಳಿಂದ, ಕೆಟ್ಟ ನೆಗೆಟಿವ್ ಇನ್ಫ್ಲುಯೆನ್ಸಸ್ಸಿಂದ ಶಾಂತಿ ಶಾಂತಿ ಶಾಂತಿ. ಈಗ ಯಾರು ಮಾತಾಡಬೇಡಿ. ನಾನು ಹೇಳುವ ವಿಚಾರವನ್ನು ಕೇಳಿಸ್ಕೊಳ್ತಾ ನನ್ನೊಂದಿಗೆ ಅನುಭವ ಮಾಡಿ. ನಾನೊಂದು ಚೈತನ್ಯ ಶಕ್ತಿ, ಅವಿನಾಶಿ ಆತ್ಮನಾಗಿದ್ದೇನೆ. ಹಣೆಯ ಮಧ್ಯಭಾಗದಲ್ಲಿ ಹೊಳೆಯುವಂತಹ ದಿವ್ಯ ನಕ್ಷತ್ರ ಡೈಮಂಡ್ ಆಗಿದೆ. ಕಣ್ಣುಗಳಿಂದ ನೋಡುವ ಶಕ್ತಿ, ಕಿವಿಗಳಿಂದ ಕೇಳಿಸಿಕೊಳ್ಳುವ ಶಕ್ತಿ, ಬಾಯಿಂದ ಮಾತನಾಡುವ ಶಕ್ತಿ. ನಮಗೆಲ್ಲ ಭೇದಗಳು, ನಾವೆಲ್ಲ ಭಗವಂತನ ಮಕ್ಕಳು, ನಾವೆಲ್ಲ ಬುದ್ಧಿವಂತ ಮಕ್ಕಳು, ನಾವೆಲ್ಲ ಪರಮಾತ್ಮನ ಮಕ್ಕಳು. ಅರ್ಥ ಆಗ್ತದೆ ಹೇಳ್ಕೊಟ್ಟಿದ್ದು? ನಾವೆಲ್ಲ ಬುದ್ಧಿವಂತರು. ದಡ್ರು ಯಾರು ಹುಟ್ಟಿಲ್ಲ ಭೂಮಿ ಮೇಲೆ. ಭಗವಂತ ದಡ್ರು. ನನ್ನ ಹೆಸರು ಗಾನವಿ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮಗೆ ಇದು ತುಂಬ ಉಪಯೋಗ ಆಗಿದೆ. ಇವರು ಬಂದು ನಮಗೆ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ. ಇವ್ರು ಮಾಡಿದ್ದು ಜ್ಞಾನ ಮಾಡಿಸಿದ್ರಲ್ಲ, ಅದನ್ನೆಲ್ಲ ದಿನ ಬೆಳಿಗ್ಗೆ ನಾವು ಅದನ್ನು ಮಾಡಿ, ಆಮೇಲೆ ದುಶ್ಚಟಗಳಿಂದ ಎಲ್ಲರೂ ದೂರ ಇರಿ ಅಂತ ಹೇಳ್ತೀನಿ.
ಯಾರ್ಯಾರು ದುಶ್ಚಟಗಳಿಗೆ ಒಳಗಾಗಿದ್ದಾರೆ ಅವರೆಲ್ಲರೂ ಅದನ್ನು ತ್ಯಜಿಸಬೇಕು ಮತ್ತು ಒಳ್ಳೆ ಮನುಷ್ಯರಾಗಿ ಬದುಕಬೇಕು ಅಂತ ಹೇಳ್ತೀನಿ. ಗಾನವಿ. ಮತ್ತೆ ಯಾರಿದ್ರಪ್ಪ ಹುಡುಗರಲ್ಲಿ ಕಾಂಪಿಟೇಷನ್ ಏನಾರು ಕೊಡೋರು ಇದ್ದೀರಾ? ಹಂಗೆ ಹಿಂದೆ ಕೂರಿಸಿರಂತ ಹಿಂದೆ ಇದ್ದು ಬಿಡ್ಬೇಕಂತಾರೆ ಜೀವನದಲ್ಲಿ. ನನ್ನ ಹೆಸರು ಮೇಘನ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವರು ಹೇಳಿದ ವಿಷಯ ಎಲ್ಲ ತುಂಬ ಮುಖ್ಯವಾದದ್ದು. ನಾವು ಜೀವನದಲ್ಲಿ ಇವ್ರು ಹೇಳಿದ ವಿಷಯ ಎಲ್ಲನೂ ನಾವು ಪಾಲಿಸಬೇಕು. ಯಾರು ನಾವು ಕೆಟ್ಟ ಕೆಲಸ ಮಾಡ್ತಾರೆ ಅವ್ರು ತಡೆಯಲು ನಾವು ಪ್ರಯತ್ನಿಸಬೇಕು. ಕೆಟ್ಟದ್ದು ಮಾಡ್ತಾ ಇದ್ರೆ ಅವ್ರು ತಡೆಯೋಕ್ಕೆ ನಾವು ಪ್ರಯತ್ನಿಸಬೇಕು. ಧೂಮಪಾನ ಮದ್ಯಪಾನದಿಂದ ನಾವು ದೂರ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೊಬೈಲ್ ನೋಡಬಾರ್ದು. ಮೊಬೈಲಿಂದ ತುಂಬ ತೊಂದರೆ ಆಗುತ್ತೆ. ಮೊಬೈಲ್ ನೋಡಿದ್ರೆ ನಮ್ಮ ಮೆದುಳಿಗೂ ತೊಂದರೆ ಆಗುತ್ತೆ, ಅದ್ರ ಜೊತೆಗೆ ನಮ್ಮ ಕಣ್ಣು ಹಾಳಾಗುತ್ತೆ, ನಮ್ಮ ಮನಸ್ಸು ಹಾಳಾಗುತ್ತೆ. ನಾವು ಬೇರೆಯವ್ರ ಜೊತೆ ಸೇರೋಕ್ಕಾಗಲ್ಲ, ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ. ಮೊಬೈಲ್ಗೆ ಅಡಿಕ್ಟ್ ಆಗಿ ಎಲ್ಲ ಕೆಟ್ಟ ಕೆಲಸಕ್ಕೆ ಅಡಿಕ್ಟ್ ಆಗ್ತೀವಿ. ಯಾರು ಒಳ್ಳೆ ಕೆಲಸ ಯೋಚನೆ ಮಾಡಲ್ಲ. ಈಗ ಎಲ್ಲ ಕೆಟ್ಟ ಕೆಲಸನೇ ಒಳ್ಳೆ ಕೆಲಸ ಅಂತ ಅನ್ಕೋತಾರೆ, ಒಳ್ಳೆ ಕೆಲಸನೇ ಕೆಟ್ಟ ಕೆಲಸ ಅನ್ಕೋತಿದ್ದಾರೆ ಎಲ್ಲ. ಮೇಘನಿಗೂ ಜೋರಾಗಿ ಚಪ್ಪಾಳೆ ಮತ್ತೊಂದ್ಸರಿ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಎಲ್ಲ ಪಾಯಿಂಟ್ಸ್ ಹೈಲೈಟ್ ಮಾಡಿದ್ದಾರೆ. ಮೊಬೈಲ್ ಅಂತೂ ಅವ್ರಿಗೆ ಗೊತ್ತಿದೆ, ಅದಕ್ಕೆ ನಿಮ್ಮದೇ ಅದು ಪ್ರಾಬ್ಲಮ್. ಮತ್ತೆ ಯಾರಾದ್ರೆ ಆಯ್ತಾ? ಓಕೆ, ನೋ ಪ್ರಾಬ್ಲಮ್. ಯಾರು ದಡ್ರು ಅನ್ಕೋಬೇಡಿ, ಅಲ್ಲಿ ಕೂತ್ಕೊಂಡಿರಂತ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ನಿಮ್ಗೆ ಅದ್ಭುತವಾದ ಶಕ್ತಿ ಇದೆ, ಬುದ್ಧಿನೂ ಇದೆ, ಸ್ವಲ್ಪ ಅಂಜಿಕೆ ಇರ್ತದೆ ನಿಮಗೆ. ಅದನ್ನ ಮತ್ತೆ ಮತ್ತೆ ಕಮ್ಔಟ್ ಮಾಡೋಕೆ ಅಂದ್ರೆ ಬರ್ಬೇಕು ನೀವು ಸ್ಟೇಜ್ಗೆ. ತಪ್ಪು ಸರಿ ಬಂದ್ಬಿಡ್ಬೇಕು. ಮುಂದೆ ನುಗ್ಗಿದ್ರೆ ಮುಂದಕ್ಕೆ ಹೋಗ್ಬಿಡ್ತೀವಿ ಜೀವನದಲ್ಲಿ, ಇಲ್ಲಾಂದ್ರೆ ಹಿಂದೆ ಬಿಡ್ಬಿಡ್ತೀವಿ. ಹಾಗಾಗಿ ಟೀಚರ್ಸ್ ಕೂಡ ಬನ್ನಿ ಸರ್, ನೀವು ನಿಮ್ಮ ಅನಿಸಿಕೆ ಹೇಳಿ. ನಮ್ಮನೆ ಹೆಸರು ರಿಯಾನ್ಸು, 8ನೇ ತರಗತಿಗೆ ಓದ್ತಿತ್ತವ್ರೆ. ಏನು ಅನಿಸ್ತು ನಿಮಗೆ ಪ್ರೋಗ್ರಾಮ್ ಬಗ್ಗೆ? ಎಲ್ಲರೂ ಏನು ನೋಡಿದೆ ಅದೇ ಚೆನ್ನಾಗಿ ಕಾಣಿಸ್ತವ್ರೆ. ಏನು ಏನು ನನ್ನ ಹೆಸರು ನಿರ್ಮಲಾ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಮುಂದಿನ ಜೀವನವು ನಮ್ಮ ಕೈಯಲ್ಲಿದೆ. ನಾವು ದುಷ್ಪರಿಣಾಮಗಳಿಗೆ ಬೀಳಬಾರದು. ದುಶ್ಚಟಗಳನ್ನು ನಮ್ಮ ಕುಟುಂಬದಲ್ಲಿ ಯಾರೇ ಮಾಡುತ್ತಿದ್ದಾರೋ ಅದನ್ನು ಬಿಡಿಸಲು ಪ್ರಯತ್ನವನ್ನಾದರೂ ಮಾಡಬೇಕು. ಅವರು ಬಿಡಲಿಲ್ಲ ಎಂದರೆ ನಮ್ಮ ಕೈಯಲ್ಲಿ ಆದಷ್ಟು ಚಟ ಬಿಡಿಸಲು ಪ್ರಯತ್ನಿಸಬೇಕು. ನಮ್ಮ ದೇಶವನ್ನು ನಾವೇ ಮುನ್ನಡೆಸಬೇಕು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು ಮುನ್ನಡೆದರೆ ನಮ್ಮ ದೇಶವನ್ನು ಮುನ್ನಡೆಸಬಹುದು. ನೋಡಿ ನಿರ್ಮಲ ಎಷ್ಟು ಚೆನ್ನಾಗಿ ಸಮ್ಮರಿ ಮಾಡಿದ್ರು, ಎಲ್ಲ ರೀತಿಯ ಪಾಯಿಂಟ್ಸ್ ಕವರ್ ಮಾಡಿದ್ರು. ಹಿಂಗೆ ಇನ್ನೊಬ್ರು ಹೇಳಿದ್ರು ಆಗಲೇ ಕೂಡ, ಒಬ್ರು ಮೊಬೈಲ್ ಹೈಲೈಟ್ ಮಾಡಿದ್ರು, ಇವ್ರು ಬೇರೆ ಹೇಳಿದ್ರು. ಹಾಗೆ ನಿಮಗೆ ಈಗ ಹೊಸ ಹೊಸ ಏನು ಅನಿಸ್ತು, ಒಳಗಡೆ ಏನೋಗಿದೆ ಅಂತ ಅಷ್ಟೇ ನಾನು ಚೆಕ್. ಓಕೆ ಓಕೆ, ವೆರಿ ಗುಡ್. ಇಷ್ಟೊತ್ತು ತುಂಬಾ ಚೆನ್ನಾಗಿ ಹೇಳಿದ್ರು. ಎಲ್ಲರೂ ಇವತ್ತು ಮನೆಗೆ ಹೋದ ತಕ್ಷಣ ನಿಮ್ಮ ಪೋಷಕರ ಮಾತುಗಳನ್ನ ಕೇಳಿದಾಗ ನೀವೆಲ್ಲ ಮೊಬೈಲ್ಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀರಿ. ಇದು ಒಂದು ರೀತಿಯಲ್ಲಿ ಒಳ್ಳೇದಕ್ಕೆ ಬಳಸ್ಕೊಂಡ್ರೆ 90 ಭಾಗ ನಾವು ಒಳ್ಳೇದಕ್ಕೆ ಬಳಸ್ತಾ ಇಲ್ಲ. ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ. ಬೇಡ, ಉಪಯೋಗ ಪಡಿಸ್ಕೊಳಕ್ ಮಾತ್ರ ಬಳಸ್ಕೊಳ್ಳಿ. ನಿಮಗೆ ಜ್ಞಾನ ಹೆಚ್ಚಾಗುತ್ತೆ. ಮತ್ತೆ ನಿಮ್ಮ ಮನೆಗಳಲ್ಲಿ ಅಥವಾ ನೀವುಗಳ್ಯಾರಾದರೂ ಚಟಗಳಿಗೆ ದಾಸರಾಗಿದ್ದರೆ ದಯವಿಟ್ಟು ಅದರಿಂದ ಆಗುವ ದುಷ್ಪರಿಣಾಮಗಳೇನಿದೆಯೋ ಅನ್ನೋದನ್ನ ನೀವು ಇದುವರೆಗೂ ನೋಡಿದಿರಿ ಕಣ್ಣಾರೆ. ಹಾಸ್ಪಿಟ್ಲಿಗೆ ಹೋದರೆ ಹೇಗೆಲ್ಲ ಅದನ್ನು ಆಪರೇಷನ್ ಮಾಡ್ತಾರೆ, ನೀವು ಹೇಗೆಲ್ಲ ಸಂಕಟ ಪಡಬೇಕಾಗುತ್ತೆ. ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ನೀವುಗಳಾಗಿರ್ಬೋದು, ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸೋ ಪರಿಸ್ಥಿತಿಗಳು ಬರುತ್ತೆ. ಇದೆಲ್ಲವನ್ನ ನಾವು ದೂರ ಇಡೋಣ ಅಂಥೇಳಿ ಇದುವರೆಗೂ ಸಂಕಲ್ಪವನ್ನು ಮಾಡಿಸಿದಂಥ ಈ ಎಲ್ಲ ಅಣ್ಣಂದಿರಿಗೆ ಮತ್ತು ಅಕ್ಕಂದಿರಿಗೆ ನನ್ನ ಶಾಲೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದವನ್ನು ಅರ್ಪಿಸೋಣ. ಮಕ್ಕಳ 3 ಕ್ಲಾಪ್ಸ್. ರೆಡಿ? 3 ಕ್ಲಾಪ್ಸ್. ಬಿಗಿನ್. 3 ಕ್ಲಾಪ್ಸ್. ಬಿಗಿನ್. Stop.